ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಂದಿನ ವಿಡಿಯೋದಲ್ಲಿ ಇಂದಿನ ವಿಡಿಯೋದಲ್ಲಿ ಫಿಶ್ ಕರಿ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿದ್ರೆ, ಈಗ ನಾನು ಫಿಶ್ ಸಾಂಬಾರು ಮಾಡೋಣ ಅಂತ. ಸೊ ನೋಡಿ, ಕಾಯಿ ತುರಿ, ಯಾಕಂತಂದರೆ ಕಾಯಿ ಈ ಥರ ಏನಾದರೂ ನಾವು ಹಾಕಿದ್ರೆ ನೀವು ನೋಡ್ಬೋದು, ಈ ಥರ ಏನಾದರೂ ನಾವು ಹಾಕಿದ್ರೆ ಅದು ಕ್ಲೀನಾಗಿ ಆಗೋದಿಲ್ಲ, ಕಾಯಿ ಹಾಗೆ ಇರುತ್ತೆ ಅಂತ ಈ ಥರ ತುರ್ಬ್ಕೊಂಡಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ, ಟೊಮಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟಾಗಷ್ಟು ಬಿಡಿಸಿ ನಾನು ಇದನ್ನು ಇಟ್ಕೊಂಡಿದ್ದೀನಿ. ನಾಟಿ ಈರುಳ್ಳಿ, ಇದಕ್ಕೆ ಅರಿಶಿಣ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಇಷ್ಟನ್ನ ಇಟ್ಕೊಂಡು ಒಂದು ನಿಂಬೆಹಣ್ಣೆ ಗಾತ್ರದಷ್ಟು ನೋಡಿ. ಈಗ 4-5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇಷ್ಟು ಮಾತ್ರ ಎಣ್ಣೆ ಬಾರಿಸ್ಕೊಂಡಿದ್ದೀನಿ. ಏನು ನಾಟಿ ಈರುಳ್ಳಿ, ಟೊಮಟೊ ಹಣ್ಣು, ಶುಂಠಿ. ಈಗ ಬೆಳ್ಳುಳ್ಳಿ, ಓಕೆ, ಬೆಳ್ಳುಳ್ಳಿ, ಕಾಯಿ ತುರಿ, ತುಂಬ ಟೇಸ್ಟಾಗಿ ಬರುತ್ತೆ ಇದು. ಅಂದರೆ ನನಗೆ ಹೊಸ್ದಾಗಿ ಏನಾದರೂ ಮಾಡ್ತಿರಬೇಕು ಮನೇಲಿ ಅಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದು ಸರಿ ಟ್ರೈ ಮಾಡಿ. ಈಗ ನಾನು ಈ ಹಸಿದು ಏನಿದೆಯೋ ಕೊತ್ತಂಬರಿ ಸೊಪ್ಪು, ಇದನ್ನು ಸ್ವಲ್ಪ ಹಚ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ಒಂದು 2 ಭಾಗದಷ್ಟು ಕಟ್ ಮಾಡ್ಕೊತೀನಿ, 2 ಭಾಗ ಆಗೋಷ್ಟು. ಒಂದು ಟೈಮ್ ಮಾಡಿ ನನಗೆ ಈ ರೆಸಿಪಿಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಒಮ್ಮೆ ಮಾಡಿದ್ರೆ ಮತ್ತೆ ತಿನ್ನಬೇಕು ಮಾಡ್ಕೊಂಡು ಅನಿಸ್ತಾ ಇರುತ್ತೆ. ಸೊ ಇದು ನಾನು ಟ್ರೈ ಮಾಡಿದಾದಮೇಲೆ ನಿಮ್ಮ ಹೇಳ್ತಿರೋದು. ನಾನು ಇದು ಎಣ್ಣೆ ಕಾದಿದೆ. ಈಗ ನಾಟಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಶುಂಠಿ, ಟೊಮಟೊ ಹಣ್ಣು, ಈಗ ಇಷ್ಟನ್ನು ಮಾತ್ರ ನಾನು ಟೇಸ್ಟ್ ಮಾಡ್ಕೊತೀನಿ. ಅದೇ ಇಷ್ಟು ಮಾತ್ರ ಎಣ್ಣೆಯಲ್ಲಿ ಮಾತ್ರ ಬಾರಿಸ್ಕೊತೀನಿ. ಇದನ್ನು ಕೊತ್ತಂಬರಿ ಸೊಪ್ಪು ಜೊತೆಲಿ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊತೀನಿ. ನೋಡಿ, ಕಟ್ ಮಾಡಿ ಹುಣಸೆಹಣ್ಣನ್ನು ಹಾಕಿದ್ದೀನಿ, ನೆನೆಸಿಟ್ಕೊಂಡು ಒಂದು ಗೋಳಿ ಆಕಾರದಲ್ಲಿ ಹುಣಸೆಹಣ್ಣನ್ನು ಇಟ್ಟಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಖಾರನ ರೆಡಿ ಮಾಡ್ಕೊಂಡು ನಿಮ್ಗೆ ಈ ವಿಡಿಯೋ ಮತ್ತೆ ಹಾಕ್ತೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಅದಾದ್ವಾಗಿ ಅಂದರೆ ನನಗೆ ಸ್ವಲ್ಪ ಮೀನು ಇದಕ್ಕಲ್ವಾ ಗಟ್ಟಿಯಾಗೆ ಮಾಡ್ಕೋತೀವಿ. ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಕಟ್ಟೆ ಹಾಕಿದ್ದೆ ನೋಡಿ. ನಾನು ಅಡುಗೆ ನಾನು ಕೊಚ್ಕೊಳ್ತಿಲ್ಲ, ಬಟ್ ನನ್ನ ಮಾಡೋ ಅಡುಗೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ತುಂಬ ಸರಿ ಹೇಳ್ತಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ. ಸೊ ಹಂಗಾಗಿ ಇದೆಲ್ಲ ನಾನೇ ಓನಾಗಿ ಮಾಡ್ತಿರೋ ಅಂಥದ್ದು ಅಡುಗೆ, ಇಲ್ಲ ಬೇರೆ ಏನೋ ನೋಡಿಬಿಟ್ಟು ಬಂದು ಮಾಡಲ್ಲ. ಸೊ ನನಗೆ ಏನಿಸುತ್ತೋ ಅದನ್ನೆಲ್ಲ ಹಾಕಿ ಹೊಸದಾಗಿ ಟ್ರೈ ಮಾಡ್ತಿರ್ತೀನಿ. ಅದನ್ನೇ ನಾನು ಇಲ್ಲಿ ಏನು ಈ ವಿಡಿಯೋಗಳಲ್ಲಿ ಆ ಒಂದು ಅಡುಗೆಗಳನ್ನು ಹಾಕ್ತಾ ಇರೋದು. ನಿಮ್ಗೆ ಇಷ್ಟ ಆಗಿದ್ದರೆ ಇನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅಡುಗೆಗಳು ಯಾವ್ದ್ಯಾವ್ದು ನಿಮ್ಗೆ ಇಷ್ಟನೋ ಅಡುಗೆ ಮಾಡಾಕಿ ಅಂತ. ಸೊ ಇದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೇ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದನ್ನು ಎಣ್ಣೆಯಲ್ಲೆಲ್ಲ ಇದು ಮಾಡ್ಕೊಳ್ಳೋಣ. ಹೇಗೂ ನಾನು ಎಣ್ಣೆ ಕಾದಿರೋ ಎಣ್ಣೆಯಲ್ಲೇ ಇದು ಮಾಡ್ಕೊತೀನಿ. ಈ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲೇ ಇದು ಮಾಡ್ಕೋಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಾದಮೇಲೆ ನಾನು ನಿಮಗೆ ಒಂದು ಇದು ಆರ್ಡ್ರ್ ಮಾಡಿಕೊಂಡಿದ್ದೆ ನಾನು, ಎಣ್ಣೆ ಅವೆಲ್ಲ ಹಾಕೋದಕ್ಕೆ. ಸೊ ಅದನ್ನು ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ನಾನು ನನ್ನ ಅಡುಗೆ ಮನೇಲಿ ಯಾವ್ದ್ಯಾವ ಥರ ಡೆಕೋರೇಟ್ ಮಾಡಿದ್ದೀನಿ ಅಂತ ತುಂಬ ಕ್ಲೀನಾಗೆ ಇಟ್ಟಿರ್ತೀನಿ ಅಡುಗೆ ಮನೇನ ನಾನು. ಸೊ ಏನಾದ್ರು ಅಡುಗೆ ಮಾಡಬೇಕಂದ್ರೆ ಮಾತ್ರ ಸ್ವಲ್ಪ ಅಲ್ಲಿಂದ ಗಡಿಬಿಡಿಯಲ್ಲಿ ಸ್ವಲ್ಪ ಇದು ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ನೋಡ್ಬೋದು ನನ್ನ
ಮಾಡೋಣ. ಸಾಕಷ್ಟು ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ರೆಸಿಪಿನೇ ಹಾಕಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದೆ, ಇನ್ಸ್ಟಾದಲ್ಲಿ ಬಂದು ಪರ್ಸ್ನಲ್ ಮೆಸೇಜಲ್ಲೇ ಇದು ಮಾಡ್ತಾರೆ, ಮೇಡಮ್ ಈ ಅಡುಗೆ ಮಾಡಿ ಆ ಅಡುಗೆ ಮಾಡಿ ಅಂತ. ಸೊ ಎಷ್ಟೋ ಪಾಪ ಅವ್ರಿಗೆ ಹೇಳ್ತಿದ್ದಾರೆ, ನಿಮ್ಮ ಫೇಸ್ಬುಕ್ಕಲ್ಲಾದರೂ ಹಾಕಿ ಅಡುಗೆಗಳು ಮಾಡೋದು, ನಮಗೆ ಆ ಲಿಂಕ್ ಓಪನ್ ಆಗ್ತಿಲ್ಲ ಯೂಟ್ಯೂಬು ಅಂತ. ಸೊ ನಾನು ಅದರಿಂದಾಗಿ ನಿಮಗೆ ಫೇಸ್ಬುಕ್ಕಲ್ಲೇ ಹಾಕೋದಕ್ಕೆ ಇದು ಮಾಡ್ತಿದ್ದೀನಿ, ನಿಮಗೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು. ನಾನು ಎಣ್ಣೆ ಒಂದು ಆಲ್ರೆಡಿ ತುಂಬಿಟ್ಟಿದ್ದೀನಿ. ಸೊ ಒಂದು ಖಾಲಿ ಇದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಒಂದು ಸಾಕು, ಒಂದರಲ್ಲಿ ತುಪ್ಪ ಇಡೋಣ ಅಂತ. ಯಾಕಂದರೆ ದೇವ್ರ ಪೂಜೆ ಮಾಡ್ತೀನಲ್ಲ, ಹಾಗಾಗಿ ತುಪ್ಪ ಇಡೋಣ ಇದರಲ್ಲಿ ಅಂದ್ಬಿಟ್ಟು ತುಪ್ಪಕ್ಕೆ ಇದು ಬಂದು ಎಣ್ಣೆ ಇಟ್ಟಿದ್ದೀನಿ. ಇದು ಅಡುಗೆ ಎಣ್ಣೆನ ಯೂಸ್ ಮಾಡ್ತೀನಿ ಇದರಲ್ಲಿ. ನೋಡ್ಬೋದು ಎಣ್ಣೆದು ಬಾಟಲ್ಸ್ ಈ ಥರ ಬಂದಿದೆ ನನ್ನ ಒಂದು ಇದಕ್ಕೆ. ಸೊ ನಾನೀಗ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಇದರೊಳಗಡೆ ಎಣ್ಣೆ ಹಾಕಿ ಎತ್ತಿಡ್ತೀನಿ. ಸೊ ನಿಮ್ಗೆ ಆ ವಿಡಿಯೋನ ತೋರಿಸ್ತೀನಿ ಹೆಂಗಿದೆ ಅಂತ. ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಕ್ಲೀನಾಗಿ ತೊಳೆದು ಇದರಲ್ಲಿ ಎಣ್ಣೆ ತುಂಬ್ತೀನಿ. ವಾಸನೆ ಎಲ್ಲ ಹೋಗ್ತಾ ಇದೆ. ಸೊ ಇದನ್ನು ನಾನು ಎಣ್ಣೆಲೇ ಇದಾಗಕ್ಕಂತ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಖಾರ ಇದಾಗಿದೆ ಅಲ್ವಾ. ವಾವ್, ನೋಡಿ ಒಂಚೂರು ಹಸಿದು ಏನು ಸ್ಮೆಲ್ ಬರ್ತಾ ಇಲ್ಲ. ಸೊ ನಾನು ಆವಾಗಲೇ ಇಟ್ಟಿಟ್ಟಿದ್ನಲ್ವ ಧನಿಯಾ ಪುಡಿ, ಅರಿಶಿನ, ಅಚ್ಕಾರದ ಪುಡಿ, ಅದನ್ನು ಸೇರಿಸ್ತಾ ಇದ್ದೀನಿ ಈಗ. ಸೊ ಇವಾಗ ಈ ಮಸಾಲೆನೇ ಗಟ್ಟಿ ಆಗಬೇಕು. ಈಗ ನಾನು ಗಟ್ಟಿ ಆದಮೇಲೆ ಇದೊಂದು ಕಲರ್ ಬರುತ್ತೆ. ಸೊ ಆವಾಗ ಇನ್ನು ನಾನೆಲ್ಲ ಫಿಶ್ ಎಲ್ಲ ಯೂಸ್ ಮಾಡ್ತೀನಿ. ಫಿಶ್ ಎಲ್ಲ ಇದ್ರೊಳಗಡೆ ಬಾಣಲಿ ಒಳಗಡೆ ಎಲ್ಲ ಹಾಕ್ತೀನಿ. ನೋಡಿ ಈ ಕಲರ್ ಬರಬೇಕು. ಸೊ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ, ಸೊ ನನ್ನ ಮಗಳಿಗೆ ನಾನು ವೀಕ್ಲಿ ಒಂದು ಟೈಮ್ ಮಾಡಿಕೊಡೋಣ ಅಂತ ನಾನು ಅಟ್ಲೀಸ್ಟ್ ನಾನ್ ವೆಜ್ ಎಲ್ಲ ತಿಂತಿದ್ದಿಲ್ಲ, ಬಿಟ್ಟಿದ್ದೆ. ಸೊ ನನ್ನ ಮಗಳು ಬಂದಾಗಿಂದ ನನಗೆ ಸ್ವಲ್ಪ ಒಂದು ಫಿಶ್ ಒಂದು ಮಾತ್ರನೇ ಮಾಡಿಕೊಡ್ತೀನಿ ನಾನು, ಫಿಶ್ಶು. ಸೊ ಯಾವಾಗಾದರೂ ರೇರ್ ಒಂದು ಚಿಕನ್ ಆ ಥರದ್ದೆಲ್ಲ ಮಾಡಿಕೊಡ್ತೀನಿ. ಯಾಕಂದರೆ ಬೆಳೆಯೋ ಮಗು ಅಲ್ವಾ. ಸೊ ನಾ ಪ್ರೋಟೀನು ಅದೆಲ್ಲ ಸಿಗಲಿ. ಒಂದು ಫಿಶ್ಶು ತಿನ್ನೋದ್ರಿಂದ ಏನು ಅಂದರೆ, ನಮ್ಮ ಮನೇಲಿ ತುಂಬ ಯಾಕೆ ಫಿಶ್ ಮಾಡ್ತೀವಿ ಅಂದರೆ, ಫಿಶ್ಶು ತಿನ್ನೋದ್ರಿಂದ ಸೊ ಅದು ಕಣ್ಣಿರುತ್ತಲ್ಲ, ಅದರಿಂದ ಮಕ್ಕಳಿಗೆ ಬ್ರೈನ್ ಚೆನ್ನಾಗಿ ಓಡುತ್ತೆ. ಆ ಕಣ್ಣಿಂದ ಅಂದರೆ ಇವತ್ತೇನಾದರೂ ತಿಂದು ಮಲಗಿದೆ, ಬೆಳಗ್ಗೆ ಫುಲ್ ಬಾಡಿ ಎಲ್ಲ ಸ್ವಲ್ಪ ಫ್ರೀಯಾಗಿರುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಹಾಗಾಗಿ ಓದೋ ಮಕ್ಕಳಿಗೆ ಮೀನು ಕಣ್ಣು ತಿಂದರೆ ತುಂಬ ಒಳ್ಳೆಯದು. ಸೊ ಹಂಗಾಗಿ ಓದೋ ಮಕ್ಕಳಿಗೆ ಮೀನು ತುಂಬ ಕೊಡ್ತೀರಿ. ಈಗ ನಾನು ಇದು ಸ್ವಲ್ಪ ಒಂದು 2 ನಿಮಿಷ ಇದನ್ನು ಹಿಂಗೆ ಬಿಡ್ತೀನಿ. ಇದಾದಮೇಲೆ ಇದಕ್ಕೆ ನಾನು ಮೀನನ್ನು ಆ್ಯಡ್ ಮಾಡ್ತೀನಿ. ಈಗ ಇದು ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಹಿಡಿದಿದೆ ನೋಡಿ, ಇಷ್ಟೇ ಇದು. ಈಗ ಲೋ ಫ್ಲೇಮಲ್ಲಿ ಇಟ್ಕೊತೀನಿ ನಾನು ಗ್ಯಾಸು. ಇಟ್ಕೊಂಡು ಈಗ ಒಂದೊಂದೇ ಫಿಶನ್ನು ಈ ಮಸಾಲೆಯಲ್ಲಿ ಬೆರೆಸ್ತಾ ಹೋಗ್ತೀನಿ. ಯಾಕಂದರೆ ಈಗ ಇನ್ನೂ ನಾನು ನೀರೇ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸೊ ನೋಡಿ, ಸೊ ಇದರಲ್ಲಿ ಇದು ಸ್ವಲ್ಪ ಇದಿರುತ್ತೆ. ಯಾಕಂತಂದರೆ ಇದು ಮೀನು ಫ್ರೆಶ್ ಮೀನಿದು. ನಾವು ವೀಕ್ಲಿ ಒಬ್ಬರಿಗೆ ಹೇಳಿದ್ದೀನಿ ನಾನು, ವೀಕ್ಲಿ ಕೊಡಿ ನನಗೆ ಮೀನು 1 kg. ಈಗ ನಾನು 1/4 kg. ಸೊ ಅವರು ಇದೇ ಲಾಸ್ಟ್ ಇದ್ದಿದ್ದು. ನಾನು ಒಂದು ದಿನಕ್ಕೆ ಮುಂಚಿತವಾಗೇ ಹೇಳಿರ್ತೀನಿ ಅವ್ರಿಗೆ ಮೀನು ಬೇಕು ಅಂತ. ಹಾಗಾಗಿ ಇದು ಕೆರೆಯಲ್ಲಿ ಇಟ್ಕೊಬಂದು ಸೊ ಅವರು ಇದು ಮಾಡೋದು. ಅದು ವೀಕ್ಲಿ ಬರ್ತಾರೆ, ಒಂದೊಂದು ಟೈಮ್ ದಿನ ಬರ್ತಾರೆ. ಸೊ ಅವ್ರ ಹತ್ರ ಕೇಳಿಟ್ಟಿರ್ತೀನಿ ನಾನು ಮುಂಚಿತವಾಗೆ. ನೆನ್ನೆ ಅಮೌಂಟ್ ಕೊಟ್ಟಿದ್ದೆ, ಹಂಗಾಗಿ ಇವತ್ತು ಸ್ವಲ್ಪ ಇದು ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ವೀಡಿಯೋ ಮಾಡ್ತೀನಿ. ನಾನು ಇನ್ನೂ ಉಪ್ಪು ಬೆರೆಸಿಲ್ಲ. ಹಂಗಾಗಿ ಉಪ್ಪು, ಯಾಕಂತಂದರೆ ಮಸಾಲೆಗೆ ಬೆರೆಸ್ಬಿಟ್ರೆ ಅದು ಒಂಥರ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು, ಇದು ನನ್ನ ಮಗಳೆಲ್ಲ ಸ್ವಲ್ಪ ಬೇಡ ಅಂತಾಳೆ ಅಂದ್ಬಿಟ್ಟು ಮೀನೆಲ್ಲ ಸ್ವಲ್ಪ ಮಸಾಲೆ ಜೊತೆ ಮಿಕ್ಸ್ ಆದಾಗ ಉಪ್ಪು ಹಾಕೋಣ ಅಂತ ಎಲ್ಲ ಮಿಕ್ಸ್ ಮಾಡಿ 1.5 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದಕ್ಕಿರೋದೇ ತುಂಬ ಹುಳಿ. ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ಹಾಕಿದ್ದೀನಿ ಇದಕ್ಕೆ.
ಸೊ ಹುಳಿನೂ ಹಾಕಿದ್ದೀನಿ, ಜೊತೆಗೆ ಟೊಮಾಟೊ ಹಣ್ಣು ಸೇರಿಸಿದ್ದೀನಿ. ಸೊ ಮೊನ್ನೆ ವಿಡಿಯೋದಲ್ಲಿ ನಾನು ಫಿಶ್ ಕರಿ ಮಾಡಿದ್ದೆ, ಈ ವಿಡಿಯೋದಲ್ಲಿ ನಿಮಗೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಬಬ್ಲು ನೋಡಿ, ಈಗ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಅಲ್ವಾ. ಕಲರ್ ನೋಡಿ, ನ್ಯಾಚುರಲ್ಲಾಗಿ ಮಾಡಿರೋದ್ರಿಂದ. ಸೊ ನಾನು ಇದ್ರಿಗೇನು ಉಪಯೋಗಿಸಿಲ್ಲ. ಚಿಲ್ಲಿ ಪೌಡ್ರು, ಧನಿಯಾ, ಮನೇಲೇ ಮಾಡಿರೋಂಥ ಧನಿಯಾ ಪುಡಿ, ಸೊ ಚಿಲ್ಲಿ ಪುಡಿ, ಇದಾದಮೇಲೆ ಅರಿಶಿಣದ ಪುಡಿ, ಇಷ್ಟೇ ಯೂಸ್ ಮಾಡಿರೋದು. ನಾನು ಜಾಸ್ತಿ ಮಸಾಲೆಗೆಲ್ಲ ಜಾಸ್ತಿ ಇದು ಮಾಡ್ಕೊಳ್ಳೋ, ಒಂದು ಕಾಲು ಮೀನಿಗೆ ಇಷ್ಟೊಂದು ಇದು ಮಾಡಿದ್ದೀನಿ. ಸೊ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ಮಗಳು ತಿಂತಾಳಲ್ವ, ಆವಾಗ ಟೇಸ್ಟ್ ಹೆಂಗಿದೆ ಅಂತ ಕೇಳಿಬಿಟ್ಟು ನಿಮಗೆ ನೋಡ್ತಿರ್ತಾರಲ್ವ ವಿಡಿಯೋದಲ್ಲೇ ನನ್ನ ಮಗಳನ್ನ ಹೆಂಗೆ ಇದೆ ಏನು ಅಂತ. ಮೈ ಗಾಡ್, ಬಬ್ಲಿ ಹೆಂಗಿದೆ ನೋಡು, ಟೇಸ್ಟ್ ಮಾಡು. ಮುಳ್ಳು ನೋಡ್ಕೊತೀನಿ, ಮುಳ್ಳಿರಲ್ಲ. ಕೊಬ್ಬರಿ ಒಂದು ಬಿದ್ದೋಗಿದೆ. ಬಿಸಿನಾ? ಓಕೆ ತಗೋ. ಮುಳ್ಳಿಲ್ಲ ತಿನ್ನು, ಮುಳ್ಳಿಲ್ದೆ ಮೀನು ಅದು, ಮುಳ್ಳಿಲ್ದೆ ಮೀನು ತಿನ್ನು. ಸೂಪರಾ? ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.